ನಮಸ್ಕಾರ ರೈತ ಬಾಂಧವರೇ. ಇದು ನನ್ನ ಕೈಯಲ್ಲಿ ಒಂದು ಕತ್ತಿ ಇದೆ, ಇದೊಂದು ಪೋಲ್ ಇದೆ. ಇದು ಏನಂತ ನಿಮ್ಗೆಲ್ಲ ವಿಚಿತ್ರ ಅನಿಸ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಎತ್ತರದ ಮರಗಳು, ಅಡಿಕೆ, ತೆಂಗು ಇದನ್ನೆಲ್ಲ ಮರ ಹತ್ತಿ ಕುಯ್ತಾರೆ. ಅವಾಗ ಮರದಿಂದ ಕಾಲ್ ಜಾರ್ ಬಿದ್ದು ಜೀವಹಾನಿ ಆಗುತ್ತೆ, ಕೈ ಕಾಲು ಮುರ್ಕೋತಾರೆ, ಮತ್ತೆ ಅದು ತುಂಬಾ ಸಮಯ ತಗೊಳುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಹೈಟೆಕ್ ದೋಟಿ ಅಂತ. ಇದನ್ನ ನಾವು ಇಲ್ಲಿ 6 ಅಡಿ ಇರೋ ಉಪಕರಣನ ಸ್ಟೆಪ್ ಬೈ ಸ್ಟೆಪ್ ಈ ತರ ಕತ್ತಿ ಫಿಕ್ಸ್ ಮಾಡ್ಕೊಂಡು 60, 70, 80 ಅಡಿ ತನಕ ನಾವು ಎಳ್ಕೊಂಡು ಹೋಗ್ಬೋದು. ನೋಡಿ, ಈ ತರ ಹಿಂಗೆ ಲಾಕ್ ನ ಸಿಂಪಲ್ ಆಗಿ ಓಪನ್ ಮಾಡ್ಕೊಂಡು ಒಂದೊಂದು ಪೈಪು 6 ಅಡಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮೇಲೆ ಎತ್ಕೊಂಡು ಹೊಟ್ಟೋಗ್ಬೋದು. ಸೊ ಮೇಲೆ ಎತ್ಕೊಂಡು ಹೋಗಿ ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಹಲಸು, ಮಾವು ಯಾವ್ದು ಬೇಕಾದ್ರೂ ಹಣ್ಣುಗಳನ್ನ ಕುಯ್ಕೋಬಹುದು. ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಇದು ಇಷ್ಟು ಒಳ್ಳೆ ಉಪಕರಣ, ಇದನ್ನ 9 ವರ್ಷ ಆಗಿದೆ ನಾವು ಲಾಂಚ್ ಮಾಡಿ. ನಾವು ಇಡೀ ಜಗತ್ತಲ್ಲಿ ನಂಬರ್ 1 ಕಂಪನಿ ಇದೀವಿ. ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 200-300 ರೈತರು ಮರದಿಂದ ಕಾಲ್ ಜಾರಿ ಬೀಳೋದು ತಪ್ತಾ ಇದೆ. ಹಾಗೆ ಅಡಿಕೆ ಮರಕ್ಕೆ ಕೊಳೆ ರೋಗ ಬರುತ್ತೆ. ಆ ಕೊಳೆ ರೋಗ ಅಟ್ಲೀಸ್ಟ್ ಒಂದು 1000 ಕೋಟಿ ಬೆಳೆ ನಷ್ಟ ಆಗ್ತಾ ಇತ್ತು, ಅದೆಲ್ಲ ತಪ್ತಾ ಇದೆ. ಸೊ ಆದ್ರೆ ಇದರಲ್ಲಿ ಜೀವಹಾನಿನೂ ಆಗ್ತಾ ಇದೆ. ಕೆಲವು ಕಂಪನಿಗಳು ಇದರಲ್ಲಿ ಎಲೆಕ್ಟ್ರಿಕ್ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಸೊ ಹಾಗೆ ಕರೆಂಟ್ಗೆ ಇದನ್ನ ಟಚ್ ಮಾಡಿ ತುಂಬಾ ರೈತರು ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕಂಪ್ನಿಲಿ ಹಿಂದೆ ಏನ್ ಟೆಕ್ನಾಲಜಿ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೀವು ಲಾಕ್ಗಳಲ್ಲಿ ನೋಡ್ತಿರಲ್ಲ, ಈ ಲಾಕ್ಗಳಲ್ಲಿ ಕರೆಂಟ್ ಫಿಲ್ಟರ್ ಟೆಕ್ನಾಲಜಿ ಕೊಟ್ಟಿದೀವಿ. ಸೊ ಈ ಪೈಪ್ ಕರೆಂಟ್ ಟಚ್ ಆದ್ರೆ ಪ್ರತಿ ಲಾಕಲ್ಲೂ 40% ಕರೆಂಟು ಕಡಿಮೆ ಆಗಿ ಬರುತ್ತೆ. ಸೊ 40% ಕರೆಂಟು ಕಡಿಮೆ ಆಗಿ ಬರೋದ್ರಿಂದ 4ನೇ ಪೈಪ್ ಆದ್ಮೇಲೆ ಕೆಳಗಡೆಗೆ ಕರೆಂಟ್ ಬರೋದೇ ಇಲ್ಲ. 440 ವೋಲ್ಟೇಜ್ ತನಕ 11,000 ವೋಲ್ಟೇಜ್ ಕರೆಂಟ್ ಮಾತ್ರ ಬರುತ್ತೆ. ಸೊ ಕೆಳಗಡೆ ಪೈಪ್, ಈ ನೀಲಿ ಪೈಪ್ಗೆ ನಾವು 11,000 ವೋಲ್ಟೇಜ್ಗೂ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಇದು ಪ್ರೊಟೆಕ್ಷನ್ ಅಷ್ಟೇನೆ, ಗ್ಯಾರಂಟಿ ಅಲ್ಲ. ಅಂದ್ರೆ 11,000 ವೋಲ್ಟೇಜ್ ಕರೆಂಟ್ ಟಚ್ ಆದಾಗ ರೈತ ಈ ಪೈಪ್ ಹಿಡ್ಕೊಂಡಿದ್ದಾಗ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಇರುತ್ತೆ. ಕರೆಂಟು ಇಲ್ಲ ಕೈಗೆ ಹೊಡೆಯೋದೇ ಇಲ್ಲ, ಅಥವಾ ಅಕಸ್ಮಾತ್ ಸ್ವಲ್ಪ ಕರೆಂಟ್ ಬಂದು ಕೈ ಬಿಡೋಷ್ಟು ಶಕ್ತಿ ಇರುತ್ತೆ, ಹಿಂಗೆ ಬಿಟ್ಬಿಡ್ಬೋದು ಇದನ್ನ. ಆದ್ರೆ ಯಾವುದೇ ಕಾರಣಕ್ಕೂ ರೈತರು ಒಂದ್ ಕೈ ಮೇಲ್ಗಡೆ ಕಪ್ಪು ಪೈಪ್ ನ ಹಿಡ್ಕೊಳ್ಳೋದು, ಕೆಳಗಡೆ ಒಂದ್ ಪೈಪ್ ಹಿಡ್ಕೊಂಡು ಕೆಲಸ ಮಾಡಬೇಡಿ. ಯಾವುದು ಕರೆಂಟ್ ಹತ್ರ ಮಾತ್ರ. ಯಾಕಂದ್ರೆ ಮೇಲ್ಗಡೆ ಪೈಪ್ಗೆ 11,000 ವೋಲ್ಟೇಜ್ ಕರೆಂಟ್ ಹೊಡೆದಾಗ ಕೈ ಸುಡೋದು ಇದೆಲ್ಲ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಕಂಪನಿ ದೋಟಿಲಿ ಬೇರೆ ಏನ್ ವಿಶೇಷತೆ ಇದೆ ಅಂದ್ರೆ, ಇದರಲ್ಲಿ ಆಂಟಿ ಶೇಕ್ ಟೆಕ್ನಾಲಜಿ ಅಂತಿದೆ. ಆಂಟಿ ಶೇಕ್ ಟೆಕ್ನಾಲಜಿ ಅಂದ್ರೆ ಏನಂದ್ರೆ, ದೋಟಿಲಿ ನಾವು ಕುಯ್ತಾ ಇರ್ತೀವಿ, ಇವಾಗ ದೋಟಿ ಹಿಂಗ್ ಶೇಕ್ ಆಗ್ತಾ ಇದ್ರೆ ಕೊನೆಗೆ ಕತ್ತಿ ಬೀಳೋದೇ ಇಲ್ಲ. ಅವಾಗ ಏನಾಗುತ್ತೆ, 1 ದಿವಸದ ಕೆಲಸ 4 ದಿನ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಮತ್ತೆ ತುಂಬಾ ಹಲವಾರು ತರ ದೋಟಿಗಳು ಸಿಗ್ತಾ ಇದೆ. ಒಂದು 60 ಅಡಿ ದೋಟಿ 30,000ಕ್ಕೂ ಸಿಗ್ತಾ ಇದೆ, 55,000ಕ್ಕೂ ಇದೆ, 60,000ಕ್ಕೂ ಇದೆ. ಅದಕ್ಕೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಶೇಕಿಂಗು. ಜಾಸ್ತಿ ಶೇಕಿಂಗ್ ಇದ್ದಷ್ಟು ಕಮ್ಮಿ ದುಡ್ಡು. ಸೊ ನಮ್ಮಲ್ಲೇನೆ 3 ಕ್ವಾಲಿಟಿ ಕೊಡ್ತಾ ಇದೀವಿ. ನಿಮ್ಗೆ ಕಮ್ಮಿ ದುಡ್ಡು ಇದೆ, ಜಾಸ್ತಿ ದುಡ್ಡು ಇದೆ. ಆಮೇಲೆ ಇನ್ನೊಂದು ವಿಶೇಷತೆ ಅಂದ್ರೆ, ನಮ್ಮ ಕಂಪ್ನಿ ದೋಟಿಗಳಲ್ಲಿ ಈ ಡಬಲ್ ಲಾಕ್, ಇಂಟರ್ಲಾಕ್ ಅಂತ ಹೇಳ್ತೀವಿ. ಡಬಲ್ ಲಾಕ್, ಇಂಟರ್ಲಾಕ್ ಅಂದ್ರೆ ಈ ಲಾಕ್ಗಳು ಹೊರಗಡೆ ಎಳೆದ್ಮೇಲೆ ಯಾವುದೇ ಕಾರಣಕ್ಕೂ ಪೈಪು ಹೊರಗಡೆ ಬರೋದಿಲ್ಲ, ಇಲ್ಲಿಗೆ ನಿಂತ್ಕೊಳ್ಳುತ್ತೆ. ನೋಡಿ, ಇದು ಡಬಲ್ ಲಾಕ್, ಇಂಟರ್ಲಾಕ್ ಅಂತ. ಒಳಗಡೆ ಒಂದು ಲಾಕು, ಹೊರಗಡೆ ಒಂದು ಲಾಕ್ ಇರುತ್ತೆ. ಇದರಿಂದ ಯಾವುದೇ ಕಾರಣಕ್ಕೂ ಲಾಕ್ಗಳು ಮುರಿಯೋದಿಲ್ಲ. ಪೈಪ್ ಹೊರಗಡೆ ಬಂದು ಮುಂಚೆ ಮುರಿತಾ ಇತ್ತು, ಆ ಸಮಸ್ಯೆ ಕೂಡ ಇವಾಗ ಇರೋದಿಲ್ಲ. ಆಮೇಲೆ ನಮ್ಮ ಲಾಕ್ಗಳಲ್ಲಿ ಹಲ್ಲಿನ ತಂತ್ರಜ್ಞಾನ ಇದೆ. ಹಲ್ಲಿನ ತಂತ್ರಜ್ಞಾನ ಯಾಕೆ ಬೇಕಂತಂದ್ರೆ, ಇವಾಗ ಈ ಪೈಪ್ಗಳನ್ನ ಹಿಡಿಯೋದೇ ಈ ಲಾಕ್ಗಳ ಹಲ್ಲುಗಳು. ಸೊ ಈ ಹಲ್ಲಿನ ತಂತ್ರಜ್ಞಾನದಿಂದ ಲಾಕ್ಗಳು ತುಂಬಾ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಇಲ್ಲಿ. ಸೊ ಈ ತರ ಹಲ್ಲಿನ ತಂತ್ರಜ್ಞಾನ ಬರುತ್ತೆ. ಆಮೇಲೆ ಈ ದೋಟಿಗಳನ್ನ ನಾವು ಸ್ಪ್ರೇ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಸ್ಪ್ರೇ ಹೇಗಪ್ಪ ಮಾಡೋದು ಅಂತಂದ್ರೆ, ಇಲ್ಲಿ ನೋಡಿ, ನಿಮ್ಗೆ ಇದೇ ದೋಟಿಗೆ ನಾವು ಈ ತರ ಔಷಧಿ ಪೈಪ್ ಫಿಟ್ ಮಾಡಿದ್ದೀವಿ. ತುದಿಲಿ ಇಲ್ಲಿ ನಿಮ್ಗೆ ನಾಸಲ್ ಸಿಸ್ಟಮ್ ಇದೆ. ಸೊ ಈ ನಾಸಲ್ ಸಿಸ್ಟಮ್ ಏನಾಗಿದೆ, ಈ ತರ ರಿಂಗ್ಸ್ ಒಳಗಡೆ ನಾವು ಜೋಡಣೆ ಮಾಡಿದ್ದೀವಿ. ಅದರಿಂದ ಏನಪ್ಪ ಬೆನಿಫಿಟ್ ಅಂತಂದ್ರೆ, ಈ ಔಷಧಿ ಪೈಪು ದೋಟಿಯಿಂದ ದೂರ ಬಂದು ಅಲ್ಗಾಡಲ್ಲ ಅಥವಾ ದೋಟಿ ಬಳಕ್ಸಲ್ಲ. ಇದನ್ನ ಎಳಿತಾ ಹೋಗ್ತಾ ಇದ್ದಂಗೆ ಈ ರಿಂಗ್ ಒಳಗಡೆ ಇದು ಸ್ಟೆಪ್ ಬೈ ಸ್ಟೆಪ್ ನೀವು ಏರಿಸ್ತಾ ಹೋಗ್ತಾ ಇರಬಹುದು. ಸೊ ಇದನ್ನ ಕೆಳಗಡೆ ಇಟ್ಕೊಂಡು ನಾವು ಈ ಹ್ಯಾಂಡಲ್ ಸಿಸ್ಟಮ್ ಏನಿದೆ ಇದನ್ನ ಹಿಡ್ಕೊಂಡು ಒಂದೇ ಕೈಯಲ್ಲಿ ದೋಟಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಟ್ರಿಗರ್ ಆಪರೇಟ್ ಮಾಡ್ಬೋದು. ಸೊ
ನಾವು ಈ ಹ್ಯಾಂಡ್ಲ್ ಇಲ್ಲದೆ ಇದ್ರೆ ದೋಟಿನ ಹಿಂಗೆ ಎರಡು ಕೈಯಲ್ಲೂ ಹಿಡ್ಕೋಬೇಕಾಗತ್ತೆ, ಕುತ್ತಿಗೆ ನೋವು ತುಂಬಾ ಬರುತ್ತೆ. ಆಮೇಲೆ ಹಾರಿದ ಔಷಧಿ ಎಲ್ಲ ಮುಖದ ಮೇಲೆ ಬಿದ್ದು ನಮ್ ಕಣ್ಣಿಗೆಲ್ಲ ಔಷಧಿ ಬೀಳುತ್ತೆ. ಸೊ ಅದನ್ನ ತಪ್ಸಕ್ಕೆ ದೋಟಿನ ಹಿಂಗೆ ಬೆಂಡ್ ಮಾಡ್ಕೊಂಡು ಹಿಡ್ಕೋಬೇಕು. ಈ ಹ್ಯಾಂಡ್ಲ್ ಇದ್ರೆ ಇದು ಸುಲಭ. ಈ ಹ್ಯಾಂಡ್ಲ್ ಇಲ್ಲದೆ ಇದ್ರೆ ತಿರುಗಿ ನಮ್ಗೆ ಭುಜ ನೋವು, ಕುತ್ತಿಗೆ ನೋವು ಎಲ್ಲ ಬರುತ್ತೆ. ಈ ಹ್ಯಾಂಡ್ಲುನ 360 ಡಿಗ್ರಿ ಹ್ಯಾಂಡ್ಲ್ ಅಂತೀವಿ. ನಿಂತ ಜಾಗಲಿ 360 ಡಿಗ್ರಿ ಎಲ್ಲಿಗೆ ಬೇಕಾದ್ರೂ ನಾವು ಔಷಧಿ ಸ್ಪ್ರೇ ಮಾಡ್ಬೋದು ಇದರಲ್ಲಿ, ಒಂದೇ ಜಾಗದಲ್ಲಿ. ಆಮೇಲೆ ಒಂದ್ ಮರ 60 ಅಡಿ ಇದ್ರೆ ಇನ್ನೊಂದ್ ಮರ 50 ಅಡಿ ಇರುತ್ತೆ, ಇನ್ನೊಂದ್ ಮರ 30 ಅಡಿ ಇರುತ್ತೆ. ಸೊ ಪ್ರತಿ ಸತಿನೂ ಈ ಕ್ಲಾಂಪ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಮ್ಗೆ ಶ್ರಮ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡಿದೀವಿ, ಈ ಹ್ಯಾಂಡಲ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಜಾಸ್ತಿ ಹೈಟ್ ಮಾಡ್ಕೊಳ್ಳೋದು. 60 ಅಡಿಗೆ ಮಾಡ್ಕೊಂಡು 30 ಅಡಿ ಮರ ಬಂದ್ರೆ 40 ಅಡಿಗೆ ಬೆಂಡ್ ಮಾಡ್ಬಿಟ್ರೆ ಆಗೋಯ್ತು ಇದನ್ನ. ಅವಾಗ 40 ಅಡಿ ಮರಕ್ಕೆ ಅಥವಾ 30 ಅಡಿ ಮರಕ್ಕೂ ಇದನ್ನ ಸ್ಪ್ರೇ ಮಾಡ್ಬೋದು. ಸೊ ರೈತರಿಗೆ ನಾವು ಅಡಿಕೆ ಕ್ಯಾಚರ್ ಅಂತ ಕೊಡ್ತೀವಿ. ಅಡಿಕೆ ಕುಯ್ದಾಗ ಆ ಬುಟ್ಟಿ ಒಳಗೆ ಬಂದ್ಬಿಡುತ್ತೆ. ಸೊ ಅಡಿಕೆ ಆಯ್ಸೋ ಕೆಲಸನೂ ತಪ್ಪುತ್ತೆ. ತಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನಮ್ಮ ಕಂಪ್ನಿ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ. ಅದಲ್ಲದೆ ಇವಾಗ ಯಾವ್ಯಾವ ಹೈಟಿನ ದೋಟಿಗಳಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು 60 ಅಡಿ ದೋಟಿ. ಇದ್ರ ಬೆಲೆ ನಿಮ್ಗೆ 38,000ದಿಂದ 63,000 ತನಕ ಇದೆ. ಇದರಲ್ಲಿ ಎಕಾನಮಿ, ಆಮೇಲೆ ಪ್ರೀಮಿಯಂ ಪ್ಲಸ್ ಈ ಥರ 3 ಮಾಡಲ್ ಇದೆ. ಹಾಗೇನೆ 70 ಅಡಿ ದೋಟಿಲು ನಿಮ್ಗೆ ನಮ್ಮ ಹತ್ರ 50,000ದಿಂದ ಹಿಡಿದು 74,000 ತನಕ ದೋಟಿಗಳಿದೆ. 80 ಅಡಿ ದೋಟಿ ನಿಮ್ಗೆ 55,000ದಿಂದ 86,000 ತನಕ ಇದೆ. ಹಾಗೇನೆ ಕಮ್ಮಿ ದುಡ್ಡಿಂದ ಬೇಕಂದ್ರೆ 20,000ದಿಂದನೂ ಸಿಗುತ್ತೆ. ತಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋ ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ ಗೂಗಲ್ ಮಾಡಿ ಹೈಟೆಕ್ ದೋಟಿ ಅಂತ, ನಮ್ಮ ವಿಡಿಯೋಗಳೆಲ್ಲ ಸಿಗುತ್ತೆ. ರೈತರ ಫೀಡ್ಬ್ಯಾಕ್ ಇದೆ, ನಮ್ಮನ್ನ ಸಂಪರ್ಕಿಸಿ. ಧನ್ಯವಾದ.